ನಮ್ಮ ನಿಮ್ಮೆಲ್ಲರ ಮೇಲೆ ಹೀಗಿದೆ ಅಂತ ನಾವು ಹೇಳಬೇಕು. ಅಂಬಲಿ ನೀಡಿದ ಅನ್ನದ ಕೈಗಳು ಕರಿ ಬೂದಿಯ ಕಂಬನಿಯನ್ನು ಮಿಡಿತಾ ಇದೆ. ಈಗ ಅಂಬಲಿ ನೀಡಿದ ಅನ್ನದ ಕೈಗಳು ಕರಿ ಬೂದಿಯ ಕಂಬನಿಯನ್ನ, ನೀವೆಲ್ಲ ಈಗ ವಿಡಿಯೋ ನೋಡಿದ್ರಲ್ಲ, ನಾನು ವಿಡಿಯೋ ನೋಡಿ ಬಂದು ಮಾತಾಡಕತ್ತಿಲ್ಲ, ಪುಸ್ತಕ ಓದಿ ಬಂದು ಮಾತಾಡಕತ್ತಿಲ್ಲ, ಅಲ್ಲಿ ಅನುಭವಿಸಿದ ಮಾತುಗಳನ್ನು ನಿಮ್ ಮುಂದೆ ಹೇಳಕತ್ತೀನಿ. ಯಾಕಂದ್ರೆ ನಾನು ಗಿಣಿಗೇರಿ ಮಧ್ಯದಲ್ಲಿರೋ ನಾನು ಸುತ್ತಮುತ್ತ ನೂರಾರು ಫ್ಯಾಕ್ಟರಿಗಳ ಧೂಳನ್ನ, ಅದರ ಹೊಗೆಗಳನ್ನ ಅನುಭವಿಸಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಈಗೇನ್ ನೋಡಿದ್ರಲ್ಲ, ಯಾವಾಗೊಂದು ಮಾತಿತ್ತು, ಯಾವ್ದಾದ್ರು ಊರಿಗೆ ಹೋಗಿ ಬಂದ್ರ ಕೈಕಾಲು ತಗೊಂಡು ಒಳಗ್ ಬರ್ರಿ ಅಂತಿದ್ವಿ. ಈಗ ನಾವ್ ಯಾವ್ದಾದ್ರು ಊರಿಗೆ ಹೋಗ್ಬೇಕಂದ್ರೆ ಕೈಕಾಲು ತಗೊಂಡು ಊರಿಗೆ ಹೋಗ್ಬೇಕಾಗೈತಿ. ಹಂಗ ಪರಿಸ್ಥಿತಿ ನಮ್ದು ಈಗ, ಅಂತ ಪರಿಸ್ಥಿತಿ ನಮ್ಮದೀಗ. ಆಮೇಲೆ ನಿರುದ್ಯೋಗ ಐತ್ರಿ, ಉದ್ಯೋಗ ಸಿಗ್ತೈತ್ರಿ, ಕಾರ್ಖಾನೆ ಬಂದು ಉದ್ಯೋಗ ಸಿಗ್ತದೆ ಅಂತ ಎಲ್ಲಾರು ಮಾತಾಡೋದು ಕೇಳತ್ತೀನಿ ನಾನು. ಈಗಿನ ಕಾರ್ಖಾನೆಗಳು ಉದ್ಯೋಗ ಕೊಟ್ರ ಸಾಕಾಗೈತಿ, ನೀರಿಳಿಯದ ಗಂಟಲು ಕಡುಬು ತುರುಕಿದಂತಾಯ್ತು ಅಂತ ಪರಿಸ್ಥಿತಿ ನಮ್ದೀಗ. ಈಗಿನ ಕಾರ್ಖಾನೆಗಳು ಕೇವಲ 20-30% ಮಾತ್ರ ಕರ್ನಾಟಕದವರಿಗೆ ಕನ್ನಡಿಗರಿಗೆ ನೌಕರಿ ಕೊಟ್ಟಾರ. ಉಳಿಕೆ 70% ಬೇರೆ ರಾಜ್ಯದವರು ನೌಕರಿ ಐತಿ. ಅದ ನೌಕರಿ ನಮ್ಮ ಕರ್ನಾಟಕ ಕೊಪ್ಪಳದವ್ರು ಕೊಟ್ರೆ ಸಾಕು, ಇನ್ನೊಂದು ಫ್ಯಾಕ್ಟ್ರಿ ಬರೋ ಅವಶ್ಯಕತೆ ಇಲ್ಲ ನಮಗಂತ ಹೇಳ್ಬೋದು. ಆ ನೌಕರಿ ನಮಗ್ ಕೊಡ್ಬೇಕಲ್ಲ ಕರ್ನಾಟಕದ ಕನ್ನಡದವರಿಗೆ, ಅವ್ರು ಬಿಡಿಸ್ರಿ ನೀವು. ಮತ್ತೆ ಇನ್ನೊಂದು ನಿರುದ್ಯೋಗ ಅನ್ನೋದು ಬೇಡ. ಇನ್ನೊಂದು ಏನಂತೀರಿ, ಏನ ಕಂಪ್ನಿ ಬಂದ್ರ ಸಿಟಿ ಬೆಳಿತೈತ್ರಿ, ನಮ್ ಊರ್ ಬೆಳಿತೈತ್ರಿ ಅಂತಂತೀವಿ. ಊರ್ ಬೆಳೆದ್ ಏನೈತೆ ಅಂತ ಹೇಳ್ತೀನಿ ನಾನು. ಅವಾಗ ಒಂದ ಉದಾಹರಣೆ, 300 ರೂಪಾಯಿ ಒಂದ್ ಜೊತೆ ಬಟ್ ಸಿಕ್ತಿತ್ತು, ದೊಡ್ಡ ದೊಡ್ಡ ಮಾಲ್ ಆಗ್ಯಾವು, 3000 ರೂಪಾಯಿ ಒಂದ್ ಜೊತೆ ಬಟ್ ಸಿಕ್ತತಿ. ಈಗ ಸರಳ ಜೀವನ, ಸುಖಿ ಜೀವನ, ಸಸ್ತಾ ಜೀವನ, ಮಸ್ತ್ ಜೀವನ. ನೀವ್ ಹೆಂಗ್ ದುಬಾರಿ ಜೀವನ ಆಕತಿ ಹಂಗ ದುಗುಡು ಜೀವನ ಶುರು ಆಕತಿ ಅಂತ. ಎದಕ್ ಹೇಳತ್ತೀವಿ ಅಂತಂದ್ರ, ಫ್ಯಾಕ್ಟ್ರಿ ಆಯ್ತು ಅಂತಂದ್ರ ಸಿಟಿ ಬೆಳಿತದ ಅಂತ ಅನ್ಕೊಂತೀವಿ. ಸಿಟಿ ಉದ್ಧಾರ ಆಗೋದಂತಲ್ಲ. ನಾವೇನ್ ಮಾಡ್ತೀವಿ, ನಾವು ಉದ್ಧಾರ ಆಗ್ಬೇಕಂದ್ರೆ ಮೊದಲು ಉಸಿರು ಇರ್ಬೇಕಲ್ಲ, ಉಸಿರಿದ್ರ ಆಮೇಲೆ ಉದ್ಧಾರ ಅಂತ, ಉಸಿರಿದ್ರ ಆಮೇಲೆ ಉದ್ಯೋಗ ಅಂತ. ಉಸಿರಿಲ್ಲದ್ರೆ ಉದ್ಯೋಗ ತಗೊಂಡು ಏನ್ ಮಾಡ್ತೀವಿ? ಫ್ಯಾಕ್ಟ್ರಿ ಹೋಗ್ಬೇಕಂತಿರಲ್ಲ, ಕೂದಲ ಹಿಂದೆಡು ಕಿರುಬರಡುವರೆಗೂ ಮೊದ್ಲು ನಿಮ್ದು ಮೆಡಿಕಲ್ ಚೆಕಪ್ ಮಾಡ್ತಾರ ಅವ್ರು. ಒಂದು ಚೂರು ಕೈ ನಡುಕ್ತಿತ್ತು, ಒಂದು ಚೂರು ಕೆಮ್ತಿತ್ತು ಅಂದ್ರೆ ಕಂಪ್ನಿ ಒಳಗ್ ಕರ್ಕೊಂಡಲ್ಲ, ನಾವು ನೋಡಿ ಅದಕ್ಕೆ ಹೇಳತ್ತೀನಿ. ಈಗ ಅಂತಿರ ನೌಕರಿ ಕೊಡ್ತಾರ, ಅದ ಫ್ಯಾಕ್ಟ್ರಿ ಹೋಗಿ ಬಂದು ಅದ ಅಸ್ತಮಾ ಬಂತು ಅಥವಾ ಅದ ಕೆಮ್ಮು ಬಂತಂದ್ರೆ ಅದ ಫ್ಯಾಕ್ಟ್ರಿ ನಿಮ್ಗೆ ಒಳಗ್ ಕರ್ಕೊಳಂಗಿಲ್ಲ. ಹಿಂಗೈತಿ ವಾಸ್ತವ ಪರಿಸ್ಥಿತಿ ಇದು. ನೀವು ಆರೋಗ್ಯ ನಿಲ್ರಿ, ನಿಮ್ ಫ್ಯಾಕ್ಟ್ರಿ ಬಂದ ಆರೋಗ್ಯ ಕೆಟ್ಟದಂದ್ರೆ ಅದೇ ತಲೆ ಕೆಡ್ಸೋಣಂಗಿಲ್ಲ. ಅಲ್ಲಿ ನೋಡಿದ್ರೆ ಕೈ ಕಾಲು ಮುರಿಲಿ ಏನಾಗಿರ್ಲಿ ಒಂದ್ 20,000 ರೂಪಾಯಿ ಕೊಡ್ತಾರ, ಆಮೇಲೆ ನಿಮ್ನ ಯಾರು ಕೇಳಂಗಿಲ್ಲ. ಹಂಗ ನಾವ್ ಯಾವಾಗ ಆಗಿನ ಕಾಲದಾಗಿತ್ತು ಶ್ರಮ ಜೀವನ ಇತ್ತು, ಈಗ ಏನಾಗೈತಿ ಅಂತಂದ್ರ ಪರಿಶ್ರಮನೂ ಇಲ್ಲ ಶ್ರಮನೂ ಇಲ್ಲ ಅನ್ನಂಗ ಆಗೈತಿ. ನಾವು ನಿಮ್ಮೆಲ್ಲರೂ ಕೇಳೋದಿಷ್ಟೇ, ಸಮಯ ಬಹಳ ಕಡಿಮೆ ಐತಿ. ನಾವು ಯಾವಾಗ್ಲೂ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಂತ